ಥು, ಏನ್ ಅಂಕಲ್ ಈ ಇಂಡಿಯನ್ ಪಾಪ್ಯುಲೇಷನ್ ಎಲ್ ನೋಡಿದ್ರು ಜನ ಜನ ಜನ, ಟ್ರಾಫಿಕ್ ನೋಡು ಜನ, ಒಂದ್ ಮಾಲ್ ನೋಡು ಜನ, ಎಲ್ ನೋಡಿದ್ರು ಜನ. ನಂಗೆ ಕೆಲವು ಸಲ ಅನ್ಸುತ್ತೆ ಈ ಗೌರ್ಮೆಂಟ್ ಯಾಕೆ ತಾನಸ್ತರ ಚಿಟ್ಕೆ ಹೊಡಿಬಾರ್ದು ಅಂತ. ಈ ಪಾಪ್ಯುಲೇಷನ್ ಎಲ್ಲ ಹಾಫ್ ಆಗ್ಬಿಟ್ರೆ ಈ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್, ಈ ಜಾಬ್ ಲಾಸ್ ಪ್ರಾಬ್ಲಮ್ ಸಾಲ್ವ್, ಲೈಫೇ ಸೆಟ್ಲು. ಆದ್ರೂ ಯಾಕಂಕಲ್ ಈ ಗೌರ್ಮೆಂಟ್ ಒನ್ ಚೈಲ್ಡ್ ಪಾಲಿಸಿ ತರಲ್ಲ? ತಮ್ಮ, ನೀನು ತಾನಸ್ ತರ ಯೋಚನೆ ಮಾಡ್ತಿಲ್ಲ, ಚೈನಾ ಮತ್ತೆ ಜಪಾನ್ ತರ ಯೋಚನೆ ಮಾಡ್ತಿದ್ಯಾ. 1980 ಚೈನಾ ಇದನ್ನೇ ಮಾಡಿತ್ತು. ಅದರಿಂದ ಏನಾಯ್ತು ಗೊತ್ತಾ, ಟ್ರಾಫಿಕ್ ಅಂತೂ ಕ್ಲಿಯರ್ ಆಯ್ತು, ಅದ್ರ ಜೊತೆಗೆ ದೇಶನೇ ಕ್ಲಿಯರ್ ಆಗೋ ತರ ಆಗ್ತಿದೆ ಗೊತ್ತಾ. ಅದೇಂಗ್ ಅಂಕಲ್, ಜನ ಕಮ್ಮಿ ಆದ್ರೆ ರಿಸೋರ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ತಾನೆ? ಕೇಳೋ, ಇಲ್ಲಿ ಚೈನಾದಲ್ಲಿ ಇವಾಗ 4:2:1 ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಹಂಗಂದ್ರೇನು? ಹಂಗಂದ್ರೆ ಏನು ಗೊತ್ತಾ, ಹಿಂದೆ ಒಂದು ಪೇರೆಂಟ್ಸ್ಗೆ 4ರಿಂದ 5 ಜನ ಮಕ್ಳಿರ್ತಿದ್ರು ನೋಡ್ಕೊಳಕ್ಕೆ. ಆದ್ರೆ ಇವಾಗ ಒಬ್ಬ ಮಗ, ಅವನಿಗೆ 2 ಪೇರೆಂಟ್ಸು, ಅದ್ರ ಮೇಲೆ 4 ಜನ ಗ್ರ್ಯಾಂಡ್ ಪೇರೆಂಟ್ಸು. ಸೊ ಇಲ್ಲಿ ಒಬ್ಬ 6 ಜನ ನೋಡ್ಕೋಬೇಕು. ಅವ್ರಿಗೆ ನೋಡ್ಕೋತಾ ಇವನ್ಗೆ ಮದ್ವೆ ಆಗಕ್ಕೆ ಟೈಮು ಇಲ್ಲ, ಮಕ್ಳು ಮಾಡ್ಕೊಳಕ್ ಇಂಟ್ರೆಸ್ಟು ಇಲ್ಲ. ಚೈನಾ ಎಕನಾಮಿ ಓಲ್ಡ್ ಏಜ್ ಹೋಮ್ ಆಗ್ತಿದೆ. ಅಯ್ಯೋ, ಹಂಗಾಗಿದ್ಯಾ? ಹಾಗಾದ್ರೆ ಜಪಾನ್ ಕತೆ ಏನ್ ಅಂಕಲ್? ಜಪಾನ್ ಕತೆ ಅಂತೂ ಕೇಳಂಗೆ ಇಲ್ಲ ಅನ್ಕೋ. ಅಲ್ಲಿ ದೆವ್ವದ ಸ್ಕೂಲ್ಗಳು ಓಪನ್ ಆಗ್ತಿವೆ. ಅಂದ್ರೆ ಸ್ಕೂಲ್ ಬಿಲ್ಡಿಂಗ್ ಇದೆ, ಟೇಬಲ್ಸ್ಗಳು ಇದಾವೆ, ಆದ್ರೆ ಕೂತ್ಕೊಂಡು ಪಾಠ ಕೇಳಕ್ಕೆ ಮಕ್ಕಳೇ ಇಲ್ಲ. ಪ್ರತಿ ವರ್ಷ 450 ಸ್ಕೂಲು ಕ್ಲೋಸ್ ಆಗ್ತಿವೆ ಗೊತ್ತಾ. ಇನ್ನೊಂದು ಶಾಕಿಂಗ್ ವಿಚಾರ ಏನ್ ಗೊತ್ತಾ, ಜಪಾನಲ್ಲಿ ಬೇಬಿ ಡೈಪರ್ಸ್ಗಿಂತ ಅಡಲ್ಟ್ ಡೈಪರ್ಸೇ ಜಾಸ್ತಿ ಸೇಲ್ ಆಗ್ತಾ ಇರೋದು. ಅಡಲ್ಟ್ ಡೈಪರ್ಸಾ? ಹಂಗಾದ್ರೆ ದೇಶ ಪೂರ್ತಿ ಬರೀ ಮುದುಕ್ರೇ ಇದಾರಾ? ಹೌದು, ಅಲ್ಲಿ ಫ್ಯಾಕ್ಟ್ರೀಸ್ಗಳಲ್ಲಿ ಕೆಲಸ ಮಾಡಕ್ಕೆ ಹೆಂಗ್ ಜನನೇ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಕಂಪ್ನಿ ಟೊಯೋಟಾ ಅವೆಲ್ಲ ಇಂಡಿಯಾ ಕಡೆ ಬರ್ತಿರೋದು. ಬರೀ ಮಾರ್ಕೆಟ್ಗಲ್ಲ, ವರ್ಕರ್ಸ್ಗಾಗುವೆ. ಸೂಪರ್ ಅಂಕಲ್, ಹಂಗಾದ್ರೆ ನಾವು ಇಂಡಿಯನ್ಸ್ ಫುಲ್ ಸೇಫ್ ಅಲ್ವಾ? ನಮ್ಮ ಹತ್ರ ಅಂತೂ ಫುಲ್ ಯೂತ್ ಪವರ್ ಇದೆ. ಸದ್ಯಕ್ಕೆ ಸೇಫ್ ಆಗಿದೆ. ಆದ್ರೆ ಇಂಡಿಯಾದ್ದು ಆವರೇಜ್ ಏಜು 28 ಇದೆ, ಚೈನಾದ್ದು 39 ಇದೆ. ಇನ್ 30 ವರ್ಷ ಕಳೆದ್ರೆ ನಮಗೂ ವಯಸ್ಸಾಗಿರುತ್ತೆ, ನಮಗೂ ಸೇಮ್ ಪ್ರಾಬ್ಲಮ್ ಬರುತ್ತೆ. ಅದ್ರಲ್ಲೂ ಈ ನಮ್ಮ ಸೌತ್ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕ, ಕೇರಳ, ತಮಿಳ್ನಾಡಲ್ಲಿ ಪಾಪ್ಯುಲೇಷನ್ ಗ್ರೋತ್ ಆಲ್ರೆಡಿ ಕಮ್ಮಿ ಆಗಿದೆ. ಇನ್ 2050 ಅಷ್ಟರಲ್ಲಿ ನಮ್ಗೆ ಎಲ್ಲಾರ್ಗು ಓಲ್ಡ್ ಆಗಿರ್ತೀವಿ. ನೀವ್ ಇವಾಗ್ಲೇ ಓಲ್ಡ್ ಆಗಿದ್ದೀರಾ ಬಿಡಿ ಅಂಕಲ್. ಹೇ, ನಾನಿನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಕಣ. ಹಂಗಾದ್ರೆ ಈ ಪಾಪ್ಯುಲೇಷನ್ ಅನ್ನೋದು ಒಂದು ಪ್ರಾಬ್ಲಮ್ ಅಲ್ಲ, ಪಾಪ್ಯುಲೇಷನ್ ಒಂದು ಪವರ್. ಹ್ಞೂ ಕಣ ಅಂಕಲ್, ಈ ಪ್ರಾಬ್ಲಮ್ ಎಲ್ಲದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂಕಲ್. ಏನಪ್ಪಾ ಅದು ಸೊಲ್ಯೂಷನ್? ಏನಿಲ್ಲ ಅಂಕಲ್, ಎಲ್ರು ಬೇಗ ಮದುವೆ ಆಗ್ಬೇಕು, ಜಾಸ್ತಿ ಮಕ್ಕಳು ಮಾಡ್ಕೋಬೇಕು, ಕ್ರಿಕೆಟ್ ಟೀಮ್ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಕಬಡ್ಡಿ ಟೀಮ್ ಆದ್ರೂ ಕಟ್ಟಬೇಕು. ಇಷ್ಟೇ ಅಂಕಲ್, ಸಿಂಪಲ್. ನಿನ್ನ